ಹಾಯ್ ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು. ಸುಸ್ವಾಗತ. ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಭಾಗದಲ್ಲಿ ವೀರಲ್ಲವ ಪದ್ಯಕ್ಕೆ ಸಂಬಂಧಿಸಿದ ಭಾಗ 2ರ ವಿಷಯ ವಿಶ್ಲೇಷಣೆ, ವಿವರಣೆ, ಚರ್ಚೆ, ಉದಾಹರಣೆಗಳನ್ನು ಮಾಡ್ತಾ ಹೋಗೋಣ. ಅಧ್ಯಯನದ ದೃಷ್ಟಿಯಿಂದ ಪದ್ಯವನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಭಾಗ 1, 2ರಲ್ಲಿ ವಿವರಣೆ, ವಿಶ್ಲೇಷಣೆ, ಚರ್ಚೆ, ಉದಾಹರಣೆಗಳಿರುತ್ತೆ. ಭಾಗ 3ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಇರುತ್ತವೆ. ಈಗ ನೇರವಾಗಿ ಪದ್ಯದ ವಿವರಣೆಗೆ ಹೋಗೋಣ. ಇದರಲ್ಲಿ ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲು ಲಕ್ಷ್ಮೀಶ ಕೃತಿಕಾರರ ಹೆಸರು ಬಂದ್ಬಿಟ್ಟು ಲಕ್ಷ್ಮೀಶ ಅಂತಂದು ಹೇಳಿ, ಸಾಲಿವಾಹನ ಶಕ 1550, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವರು. ಈತನಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ. ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ವಿಚೂತವನ ಚೈತ್ರ ಎಂಬ ಬಿರುದುಗಳಿವೆ. ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನ ದೇವುಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ್ದು, ಅದರ 20ನೆಯ ಸಂಧಿಯಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೃತಿಕಾರರ ಹೆಸರು ಲಕ್ಷ್ಮೀಶ ಅಂತ. ಕನ್ನಡದಲ್ಲಿ ಒಬ್ಬರಿಗಿಂತ ಒಬ್ರು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಕವಿಗಳಿದ್ದಾರೆ. ಯಾರು ಕಡಿಮೆ ಇಲ್ಲ ನಮಗೆ. ನಾವು ಸಾಮಾನ್ಯವಾಗಿ ಉದಾಹರಣೆ ಹೇಳಬೇಕಾದ್ರೆ ಇಂಗ್ಲಿಷಿನ ಕವಿಗಳನ್ನು, ಗ್ರೀಕಿನ ಕವಿಗಳನ್ನು, ಲ್ಯಾಟಿನ್ನ, ರೋಮನ್ನ ಕವಿಗಳನ್ನು ಹೇಳ್ತೀವಿ, ಸಂಸ್ಕೃತದ ಕವಿಗಳ ಹೆಸರುಗಳನ್ನು ಹೇಳ್ತೀವಿ. ಅವರೆಲ್ಲರೂ ಕಡಿಮೆ ಅಂತಲ್ಲ, ಅವರೆಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠರೇ. ಅದೇ ಮಟ್ಟದ ಶ್ರೇಷ್ಠ ಕವಿಗಳು ಕನ್ನಡದಲ್ಲೂ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆಯ ಸಂಗತಿ. ನಾವು ಒಬ್ಬೊಬ್ಬರನ್ನೇ ನೋಡ್ಕೊಂತ ಬಂದ್ರೆ ಎಷ್ಟು ಜನ ಕವಿಗಳು ಬೇಕು ನಮಗೆ. ಲಕ್ಷ್ಮೀಶ ಕವಿ ಆಗಿರ್ಬೋದು, ಅಥವಾ ಕುಮಾರವ್ಯಾಸ ಆಗಿರ್ಬೋದು, ಹರಿಹರ ಆಗಿರ್ಬೋದು, ರಾಘವಾಂಕ ಆಗಿರ್ಬೋದು. ಇತ್ತೀಚಿನ ಕವಿಗಳವರೆಗೆ ಬಂದ್ರೆ ಕುವೆಂಪು ಅವರಾಗಿರ್ಬೋದು, ದಾರಾ ಬೇಂದ್ರೆ, ಇಂತಹ ಅನೇಕ ಮಹಾನ್ ಕವಿಗಳ ಸಂಪತ್ತೇ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಉದಾಹರಣೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಆ ಬೇರೆ ಭಾಷೆಯ ಕವಿಗಳನ್ನು ಉದಾಹರಣೆ ಕೊಡೋದು ತಪ್ಪಲ್ಲ. ಅದರ ಜೊತೆಗೆ ನಮ್ಮವರನ್ನು ನೆನೆಸ್ಕೊಳ್ಳದೇ ಇದ್ರೆ ಸ್ವಲ್ಪ ಮಟ್ಟಿನ ತಪ್ಪಾಗುತ್ತೆ ಅಂತ. ನಮ್ಮಲ್ಲೇ ಬೇಕಾದಷ್ಟು ಉದಾಹರಣೆಗಳಿದಾವೆ. ಶ್ರೇಷ್ಠಾತಿ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ನಿಲ್ಲುವಂತಹ ಅವರು ಲಕ್ಷ್ಮೀಶ ಕವಿ. ಇವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ದೇವನೂರಿನವರು. ನೋಡಿ, ಅಲ್ಲಿ ಏನು ಕೋಸ್ಟಲ್ ಏರಿಯಾ ಇದೆ, ಬಹಳಷ್ಟು ಜಾಣರಿಗೆ ಜನ್ಮ ಕೊಟ್ಟ ಪ್ರದೇಶ. ಬೇರೆ ಬೇರೆ ಕಡೆಯಲ್ಲೂ ಇದ್ದಾರೆ, ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ. ಈತನಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇದಾವೆ. ಲಕ್ಷ್ಮೀಶ ಅಂದ್ರೆ ಅದೇ ಹೆಸರೇ, ಅದೇ ಅರ್ಥದಲ್ಲೇ ಬರ್ತದಲ್ಲ. ಲಕ್ಷ್ಮೀರಮಣ ಅಂತನೂ ಕರೀತಾರೆ, ಲಕ್ಷ್ಮೀಪತಿ ಅಂತನೂ ಕರೀತಾರೆ. ಇವರು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ. ಜೈಮಿನಿ ಅನ್ನುವಂತಹವರು ಒಬ್ಬ ಋಷಿಗಳೇ. ಹೇಗೆ ವ್ಯಾಸ ಭಾರತ ಇದೆ, ಹಾಗೆ ಜೈಮಿನಿ ಭಾರತನೂ ಇದೆ. ಜೈಮಿನಿ ಭಾರತವನ್ನ ಇವರು ಲಕ್ಷ್ಮೀಶ ಅವರು ರಚನೆ ಮಾಡ್ತಾ ಹೋಗ್ತಾರೆ. ಅದು ಯಾವುದರಲ್ಲಿ? ಷಟ್ಪದಿಯಲ್ಲಿ, ವಾರ್ಧಕ ಷಟ್ಪದಿಯಲ್ಲಿ. ನಾವು ಕುಮಾರವ್ಯಾಸ ಭಾರತ ನೋಡಿದ್ರೆ ಅದು ಭಾಮಿನಿ ಷಟ್ಪದಿಯಲ್ಲಿದೆ. ಇದು ಲಕ್ಷ್ಮೀಶ ಅವರು ರಚಿಸಿರ್ತಕ್ಕಂಥ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿದೆ. ಲಕ್ಷ್ಮೀಶ ಕವಿಗೆ ಕೆಲವು ಬಿರುದುಗಳು ಇದಾವೆ. ಉಪಮಾಲೋಲ ಅಂದ್ರೆ ಉಪಮಾಲಂಕಾರವನ್ನ ಅತ್ಯಂತ ಸಮೃದ್ಧ ರೀತಿಯಲ್ಲಿ ಬಳಕೆ ಮಾಡಿದ್ದಾರೆ, ಉಪಮಾಲೋಲ ಅಂತ ಕರೀತಾರೆ. ಹಾಗೆ ನಾವು ಕುಮಾರವ್ಯಾಸ ಭಾರತವನ್ನ ನೋಡ್ತಾ ಹೋದ್ರೆ ಆತನಿಗೆ ರೂಪಕ ಚಕ್ರವರ್ತಿ ಅಂತ ಕರೆದಿದ್ದಾರೆ. ಅಂದ್ರೆ ಅಲ್ಲಿ ರೂಪಕ ತತ್ವಗಳು ಅತಿ ಹೇರಳವಾಗಿ ಸಿಗ್ತವೆ. ಇಲ್ಲಿ ಉಪಮಾಲಂಕಾರಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯಗಳು ಸಿಗ್ತವೆ. ಎಲ್ಲಾ ಅಲಂಕಾರಗಳು ಇದಾವೆ, ಆದ್ರೆ ಉಪಮಾಲಂಕಾರವನ್ನ ವಿಶಿಷ್ಟ ರೀತಿಯಲ್ಲಿ ಬಳಸಿರೋದ್ರಿಂದ ಅವರಿಗೆ ಉಪಮಾಲೋಲ ಅಂತ ಕರೀತಾರೆ. ಆಮೇಲೆ ಕರ್ನಾಟಕ ವಿಚೂತವನ ಚೈತ್ರ ಅನ್ನಂತ ಬಿರುದು ಕೂಡ ಇದೆ. ಸಾಕಷ್ಟು ಬಿರುದುಗಳಿದಾವೆ, ಎಷ್ಟು ಬಿರುದು ಕೊಟ್ಟರು ಕಡಿಮೆನೆ ಅವರಿಗೆ. ಈ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನ ದೇವುಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದನೆ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲೆಲ್ಲೋ ಬಿದ್ದೋಗ್ಬಿಟ್ಟಿದ್ವು ಅವನ್ನೆಲ್ಲ ಪೀಸ್ ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಹೋಗಿದ್ದವನ್ನೆಲ್ಲ ಒಂದು ಸಂಗ್ರಹಿಸಿಬಿಟ್ಟು ಸಂಪಾದನೆ ಮಾಡಿ ಒಂದು ಕೃತಿಯ ರೂಪವನ್ನ ಕೊಟ್ಟಂತಹ ಕೀರ್ತಿ ದೇವುಡು ನರಸಿಂಹ ಶಾಸ್ತ್ರಿ ಅವರಿಗೆ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅವರಿಗೆ ಸಲ್ಲುತ್ತೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಹೇಳಬೇಕು. ಅದರ 20ನೇ ಸಂಧಿಯಿಂದ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡೋಣ ಏನಿದೆ ಪದ್ಯ ಭಾಗ, ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇನು ವಿಶೇಷ ಇದೆ ನೋಡ್ತಾ ಹೋದ್ರೆ, ಪ್ರವೇಶಕ್ಕಿಂತ ಮುಂಚೆ ಒಂಚೂರು ನೋಡ್ಕೊಳ್ಳೋಣ.
ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯ ರಚಿಸಿದರು. ವ್ಯಾಸರು ಮಹಾಭಾರತವನ್ನು ರಚಿಸಿದರು. ಈ ಎರಡೂ ಕಾವ್ಯಗಳು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು ದುಷ್ಟ ಶಿಕ್ಷಣಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ ಮಾನವ ರೂಪವನ್ನು ಧರಿಸಿ ಮಾಡಿದ ಕಾರ್ಯಗಳನ್ನು ತಿಳಿಸಿಕೊಡುತ್ತವೆ. ಕನ್ನಡದಲ್ಲಿ ಕುಮಾರವ್ಯಾಸನು ಮಹಾಭಾರತವನ್ನು ರಚಿಸಿ ಕೃಷ್ಣ ಕಥೆಯಾಗಿಸಿದ್ದಾನೆ. ಇವೆರಡೂ ಕಾವ್ಯಗಳಲ್ಲಿ ಬರುವ ಅನೇಕ ವಿಷ್ಣು ಭಕ್ತರ ಶೌರ್ಯ, ಧೈರ್ಯ, ಸಾಹಸ, ಗುಣ ಸ್ವಭಾವಗಳನ್ನು ಸಹೃದಯರಿಗೆ ತಿಳಿಸಿಕೊಡುವ ಆಶಯದಿಂದ ಲಕ್ಷ್ಮೀಶ ಕವಿಯು ಜೈಮಿನಿ ಭಾರತವನ್ನು ರಚಿಸಿದ್ದಾನೆ. ಇಲ್ಲಿ ಬರುವ ಕುಶಲವರ ಕತೆ ಸರಳವೂ ಸುಂದರವೂ ಆಗಿದೆ. ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ಬಾಲಸಹಜ ಕುತೂಹಲದಿಂದ ಲವನು ಕಟ್ಟುತ್ತಾನೆ. ಆ ಸಂದರ್ಭದ ಕಾವ್ಯ ಸೊಬಗನ್ನು ಪರಿಚಯಿಸುವುದು ಇಲ್ಲಿನ ಆಶಯ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಹೇಳ್ತಕ್ಕಂಥದ್ದು ಚೆನ್ನಾಗಿದೆ. ಪ್ರವೇಶ ಏನಾಗ್ತದೆ? ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಹಾಗೆ ವ್ಯಾಸ ಮಹಾಕವಿ ಮಹಾಭಾರತವನ್ನ ರಚನೆ ಮಾಡಿದ್ರು. ಇವೆರಡರ ಉದ್ದೇಶ ಏನು? ದುಷ್ಟರ ಶಿಕ್ಷಣಕ್ಕಾಗಿ ಮತ್ತು ಶಿಷ್ಟರ ಅಂದ್ರೆ ಕೆಟ್ಟವರ ನಾಶಕ್ಕಾಗಿ, ಒಳ್ಳೆಯವರ ರಕ್ಷಣೆಗಾಗಿ ವಿಷ್ಣು ಭೂಮಿ ಮೇಲೆ ಹುಟ್ಟಿಬಿಟ್ಟು, ವೈಕುಂಠ ಬಿಟ್ಟು ಭೂಮಿ ಮೇಲೆ ಹುಟ್ಟಿ ಏನೇನು ತನ್ನ ಲೀಲಾ ವಿನೋದಗಳನ್ನ ನಡೆಸಿದಾನೆ ಅನ್ನೋದನ್ನ ನಾವಿಲ್ಲಿ ಇದರಲ್ಲಿ ನೋಡ್ತಾ ಹೋಗ್ತೀವಿ. ಇವೆರಡರಲ್ಲೂ ರಾಮಾಯಣ ಮತ್ತು ಮಹಾಭಾರತ ಎರಡೂ ಕೃಷ್ಣನ ಕಥೆನೆ. ಇಲ್ಲಿ ಇವೆರಡರಲ್ಲೂ ಏನಿದೆ? ಅನೇಕ ಕೃಷ್ಣ ಭಕ್ತರು ಇದ್ದಾರೆ. ಈ ಕೃಷ್ಣ ಭಕ್ತರ ಶೌರ್ಯ, ಧೈರ್ಯ, ಸಾಹಸ, ಅವರಲ್ಲಿರ್ತಕ್ಕಂಥ ಸದ್ಗುಣಗಳನ್ನ ಸಹೃದಯರಿಗೆ, ಕೇಳುಗರಿಗೆ, ವೀಕ್ಷಕರಿಗೆ ತಿಳಿಸೋದು ಇದರ ಕರ್ತವ್ಯ. ಅದೇ ಉದ್ದೇಶದಿಂದ ಲಕ್ಷ್ಮೀಶ ಕವಿ ಕೂಡ ಜೈಮಿನಿ ಭಾರತವನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಕುಶಲವರ ಕತೆ ಅಥವಾ ಲವಕುಶರ ಕತೆ ತುಂಬಾ ಮನಮೋಹಕ ಆಗಿದೆ, ಬಹಳಷ್ಟು ಚೆನ್ನಾಗಿದೆ. ಶ್ರೀರಾಮ ಒಂದು ಅಶ್ವಮೇಧ ಯಾಗವನ್ನ ಕೈಗೊಂಡಿರ್ತಾನೆ. ಇದನ್ನ ಇದೇ ಪಾಠದ ಹಿಂದಿನ ಭಾಗದಲ್ಲಿ ಹೇಳಲಾಗಿದೆ, 1ನೇ ಭಾಗದಲ್ಲಿ. ಅದರ ಮುಂದುವರಿದ ಭಾಗ ಇದು. ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಪದ್ಯವನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಹಿಂದಿನ ಭಾಗವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಈ ಸಂದರ್ಭದಲ್ಲಿ ಏನಂತ, ಈ ಕಾವ್ಯದ ಸೊಬಗು ಏನಿದೆ ಅತ್ಯದ್ಭುತ, ರಮಣೀಯವಾಗಿದೆ. ಅದನ್ನ ನೋಡ್ತಾ ಹೋಗೋಣ. ಪದ್ಯ ಈ ರೀತಿ ಶುರುವಾಗುತ್ತೆ. ಬಲ್ಗೈಯನ್ರು ಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲಿಳೆಯೊಳ್ಚರಿಸು ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಪುಲ್ಗಳ ಪುಸರ್ಗೆಳೆಸಿ ಪೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮೆಗೆ ಬಿಲ್ಕೊಂಡು ನಡೆ ತಂದವಂ ಕಂಡ ನರ್ಚಿತ ಸುವಾಜಿಯಂ ವೀರಲವನು. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕುಮಾರವ್ಯಾಸ ಭಾರತನ ಭಾಮಿನಿ ಷಟ್ಪದಿ ಓದೋದಕ್ಕೂ, ಯಾರೇ ಬರೆದಿರ್ಲಿ, ಕುಮಾರವ್ಯಾಸ ಬರೆದಿರ್ಲಿ, ಸಾಕಷ್ಟು ಜನ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಭಾಮಿನಿ ಷಟ್ಪದಿಯನ್ನ ಓದೋದಕ್ಕೂ ಸ್ವಲ್ಪ ವಾರ್ಧಕ ಷಟ್ಪದಿಯ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಹೆಚ್ಚಿನ ಮಾತ್ರೆಗಳು ಇರೋದ್ರಿಂದ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ. ಅದರ ವಿಶೇಷತೆನೇ ಬೇರೆ, ಭಾಮಿನಿ ಷಟ್ಪದಿ ವಿಶೇಷತೆನೇ ಬೇರೆ. ಹಾಗೆ ಇಲ್ಲಿ ವಾರ್ಧಕ ಷಟ್ಪದಿ ವಿಶೇಷತೆನೇ ಬೇರೆ. ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಿದ್ದಾರೆ ಲಕ್ಷ್ಮೀಶ ಕವಿ. ಇನ್ನೊಂದ್ಸರಿ ನೋಡ್ಕೊಂಡ್ ಬಿಡೋಣಲ್ಲ, ಓದ್ಕೊಂಡ್ ಬಿಡೋಣ, ತುಂಬಾ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಎಷ್ಟು ಸರಿ ಓದಿದ್ರು ಬೇಕು, ಬಾಯಿಗೆ ಬಂದ್ಬಿಡ್ಬೇಕು ಅವ್ರಿಗೆ. ಹಾಗೆ ಓದ್ಬೇಕು. ಊಟ ಮಾಡ್ಬೇಕಾದ್ರೆ, ಕುತ್ಕೊಂಡಾಗ, ನಿಂತ್ಕೊಂಡಾಗ, ಕಾಫಿ ಕುಡಿಬೇಕಾದ್ರೆ ಎಲ್ಲ ಹೇಳ್ಕೋಬೇಕು ಬಾಯಿಗೆ. ಸಿನಿಮಾ ಹಾಡುಗಳು ಹೇಳ್ತಾರಲ್ಲ, ಆ ಸಿನಿಮಾ ಹಾಡುಗಳಿಗಿಂತ ಹೆಚ್ಚು ಇದನ್ನ ನೋಡ್ಕೋಬೇಕು. ಸಿನಿಮಾ ಹಾಡುಗಳಿಗೆ ಮಾರ್ಕ್ಸ್ ಬರಲ್ಲ, ಇದಕ್ಕೆ ಮಾರ್ಕ್ಸ್ ಬರುತ್ತೆ. ಭವಿಷ್ಯ ಇದೆ ಇದರಲ್ಲಿ. ನೋಡೋಣ ಇನ್ನೊಮ್ಮೆ. ಬಲ್ಗೈಯನ್ರು ಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲಿಳೆಯೊಳ್ಚರಿಸು ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಪುಲ್ಗಳ ಪಸುರ್ಗೆಳೆಸಿ ಪೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆ ತಂದವಂ ಕಂಡ ನರ್ಚಿತ ಸುವಾಜಿಯಂ ವೀರಲವನು. ಸರಿ, ಇದನ್ನ ಪದ್ಯನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದರ ಪದ ವಿಭಾಗವನ್ನ ನೋಡ್ತಾ ಹೋಗೋಣ. ಪದ ವಿಭಾಗವನ್ನ ನೋಡಿದ್ರೆ ನಮಗೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡೋಣ ಅದರ ಪದ ವಿಭಾಗವನ್ನ. ಬಲ್ಗಯ್ಯ ನೃಪರ್ ಅಂಜಿ ತಡೆಯದೆ ರಘು ಉದ್ವಹನ ಸೊಲ್ ಕೇಳಿ ನಮಿಸಲ್ ಎಳೆಯೋಳ್ ಚರಿಸುತ್ತ ಅದ್ವರದ ನಲ್ ಕುದುರೆ ಬಂದು ವಾಲ್ಮೀಕಿಯ ನಿಜ ಆಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳಸಿ ಪೊಕ್ಕಡೆ ಆ ತೋಟ ಕಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ ಕೊಂಡು ನಡೆತಂದ ಅವಂ ಕಂಡನು ಅರ್ಚಿತ ಸುವಾದಿಯಂ ವೀರಲವನು. ಇಲ್ಲಿಗೆ ಬರುತ್ತಲ್ವಾ? ಹೇಗೆ ನೋಡ್ರಿ.
ಬಲ್ಗೈಯ ನೃಪರ್. ಬಲ್ಗೈಯ ನೃಪರ್ ಅಂದ್ರೆ ಬಲಶಾಲಿಗಳಾದ ನೃಪರು, ರಾಜರುಗಳು. ರಾಜರುಗಳು ಅಂದ್ರೆ ಅವಾಗಿನ ಕಾಲದಲ್ಲಿ ಒಬ್ರಿಗಿಂತ ಒಬ್ರು ವೀರಾದಿ ವೀರ ರಾಜರು, ಹೇಡಿ ರಾಜರುಗಳು ಯಾವಾಗಲೂ ಕಡಿಮೆ, ಅಲ್ಲೊಬ್ರೆಲ್ಲೊಬ್ರೆಲ್ಲೂ ಸಿಗ್ತಾರೆ. ಇಂಥ ಮಹಾನ್ ವೀರಾದಿ ವೀರ ರಾಜರು ಅಂಜಿ ತಡೆಯದೆ, ಅಂದ್ರೆ ಇದನ್ನ ನೋಡಿದ್ರು. ಅಶ್ವಮೇಧ ಯಾಗದ ಕುದುರೆ ಶ್ರೀರಾಮಂದು ಅಂತ ಯಾವಾಗ ಗೊತ್ತಾಗ್ಬಿಡ್ತೋ, ಬೇರೆಯವ್ರದಾಗಿದ್ರೆ ಕಟ್ಬಿಡ್ತಿದ್ರೇನೋ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟೋದ ಬೇಡಪ್ಪ, ರಾಮ ನಮಗೆಲ್ಲ ದೇವರು ಇದ್ದ ಹಾಗೆ, ದೊಡ್ಡ ಶ್ರೇಷ್ಠ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಒಂದ್ ಪಕ್ಷ ಕಟ್ಟಿದ್ರೆ ನಮ್ಮ ಕೈಲಿ ಯುದ್ಧ ಮಾಡೋದಾಗಲ್ಲ ಅಂತ ಹೇಳಿ ಅಂಜ್ಕೊಂಡ್ಬಿಟ್ಟು ಆ ಕುದುರೆಯಲ್ಲಿ ಯಾರು ಕಾಣಿಸ್ತಿದ್ರೆ ಅಶ್ವಮೇಧ ಯಾಗದ ಕುದುರೆ ಇದೆ ಇಲ್ಲಿ, ಆದ್ರೆ ಆ ಕುದುರೆಯ ನೋಡಿದ ತಕ್ಷಣಕ್ಕೆ ಕಾಣೋರು ಶ್ರೀರಾಮಚಂದ್ರ. ಹಾಗಾಗಿ ಶ್ರೀರಾಮಚಂದ್ರನಿಗೆ ಎದುರಿ ಯಾರೂ ಕುದುರೆಯನ್ನ ಕಟ್ಟದೆ, ರಘುದ್ವಹನ ಅಂದ್ರೆ ರಘುನಂದನನ, ರಘುವಂಶದ ಉದ್ಭವನ, ಇವ್ರದ್ದು ವಂಶ ರಘುವಂಶ, ಸೂರ್ಯವಂಶದಲ್ಲಿ ಹುಟ್ಟಿರ್ತಕ್ಕಂಥವನು ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನ ಕೇಳಿ, ಹೆಸರನ್ನ ಕೇಳಿನೇ ಯಾರು ಅದನ್ನ ಮುಟ್ಲಿಲ್ಲ, ಕಟ್ಲಿಲ್ಲ, ಪೂಜೆ ಮಾಡಿ ವಾಪಸ್ ಬಿಟ್ಬಿಟ್ರು. ಹೋಗಪ್ಪ ನಿನ್ ಪಾಡೆಗೆ ನೀನಂತ. ಏಳು ಅಂದ್ರೆ ಈ ಭೂಮಿಯಲ್ಲಿ ಯಾರು ಕಟ್ಟರೆ ಯಾರು ಇಲ್ಲ. ಅದು ಚರಿಸುತ್ತ ಹೀಗೆ ಯಾರು ಕಟ್ಲಿಲ್ಲ. ಅದು ಕುದುರೆ ಎಲ್ಲಿ ಸಿಕ್ತು ಅಲ್ಲಿಗೆ ಹೋಗ್ಬೋದು, ಅದಕ್ಕೆ ಫ್ರೀಡಮ್, ಸ್ವಾತಂತ್ರ್ಯ. ಅದನ್ನ ಯಾರು ಹಿಂಗೆ ಹೋಗಂತ ಹೇಳಂಗಿಲ್ಲ, ಹೀಗೆ ಹೋಗು ಹಾಗೆ ಹೋಗು ಅಂತ ಹೇಳಂಗಿಲ್ಲ. ಆ ಕುದುರೆ ಹಾಗೇ ಅಲ್ಲಿ ಸಂಚಾರ ಮಾಡ್ತಾ ನಲ್ ಕುದುರೆ ಒಂದು ಸುಂದರವಾಗಿರ್ತಕ್ಕಂತಹ ಕುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ಸ್ವಂತ ಆಶ್ರಮ ಏನಿದೆ, ವಾಲ್ಮೀಕಿ ಆಶ್ರಮಕ್ಕೆ, ಅಲ್ಲಿ ತಮ್ಮ ಆಶ್ರಮದ ನಿವಾಸಿಗಳಿಗಾಗಿ ಮಾಡಿರ್ತಕ್ಕಂತಹ ವ್ಯವಸ್ಥೆ ಅಥವಾ ದೊಡ್ಡ ವನ ಕಾಡು ಏನಿದೆ, ಆ ಉಪವನ ಅದು ವಿನಿಯೋಗಿಸ್ತಕ್ಕಂಥದ್ದು, ತಮ್ಮ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ತಕ್ಕಂಥದ್ದು, ವಿನಿಯೋಗಿಸ್ತಕ್ಕಂತಹ ಒಂದು ಉಪವನ ಏನಿದೆ ಅಲ್ಲಿ ಬಂತು. ಉಪವನದಲ್ಲಿ ನೋಡಿದಾಗ ಏನಾಯ್ತು, ಅಲ್ಲಿ ಪುಲ್ಗಳ ಪಸುರ್ಗೆ, ಅಲ್ಲಿ ಹುಲ್ಲಿದೆ, ಬೇಕಾದಷ್ಟು ಹುಲ್ಲಿದೆ. ಋಷಿಮುನಿಗಳ ಆಶ್ರಮದಲ್ಲಿ ಹುಲ್ಲಿಗೆ ಏನು ಕೊರತೆ ಅಲ್ವಾ, ಅಲ್ಲಿ ಯಾರು ಹಾಳು ಮಾಡೋರಿರಲ್ಲ, ಎಲ್ಲ ಉದ್ಧಾರ ಮಾಡೋರೆ. ಹಾಗಾಗಿ ಅಲ್ಲಿ ಹಸಿರಾದಂತಹ ಹುಲ್ಲು ಇದೆ. ಅದರ ಬಯಕೆ ಹೆಚ್ಚಾಗ್ಬಿಡ್ತು ಕುದುರೆಗೆ. ಅಯ್ಯೋ, ನಾನು ಹುಲ್ಲು ತಿನ್ಬೇಕು, ಹಸಿರು ಹುಲ್ಲು ಅಂತ ಅಂದ್ಕೊಂಡು ಆ ತೋಟಕ್ಕೂ ಬಂತು. ಅದನ್ನ ತಡೆಯೋರು ಯಾರು? ತಡೆಯಂಗಿಲ್ಲ, ತಡೆದ್ರ ಯುದ್ಧ ಮಾಡಬೇಕು. ಆಗ ಏನ್ ಮಾಡಿದ್ರು, ಆ ತೋಟ ಕಾವಲ್ಗೆ, ಆ ತೋಟ ಕಾಯನು ಇದ್ನಲ್ಲ ಒಬ್ಬ ತೋಟದ ಕಾವಲುಗಾರ ಇರ್ತಾನೆ. ಅಯ್ಯೋ, ಕುದುರೆ ಬಂದು, ಯಾವ್ದೋ ಕುದುರೆ ಬಂದಿದೆ, ಹುಲ್ಲು ಮೇಯುತ್ತೆ, ಹಸಿರು ಹುಲ್ಲು ಅಂತ ಹೇಳಿದ. ಆಗ ಏನ್ ಮಾಡ್ತಾನೆ, ಲವನ ಅಲ್ಲೇ ಇರ್ತಾನೆ. ಲವ ಕೂಡ ಲವಗೆ ಹೇಳಿ ಹೋಗಿರ್ತಾರೆ, ಈ ತೋಟದ ಜವಾಬ್ದಾರಿ ನಿಂದು ಅಂತ. ಅವತ್ತು ಲವ ಏನ್ ಮಾಡ್ತಾನೆ, ಯಾವ್ದೋ ಕುದುರೆ ಬಂದಿದೆ ಅಂತ ಹೇಳಿದ ತಕ್ಷಣಕ್ಕೆ ಅವಾಗ ತನ್ನ ಒಡನಾಡಿಗಳು, ತನ್ನ ಗೆಳೆಯರನ್ನೆಲ್ಲ ಕರ್ಕೊಂಡ್ಬಿಟ್ಟು ಬರ್ರ ಯಾವ್ದು ನೋಡೋಣ ಅಂತಂದೇಳಿ ತನ್ನ ಬಿಲ್ಲನ್ನ ಎತ್ಕೊಂಡು ಬಂದ. ಅವಾಗ ನೋಡ್ತಾನೆ, ಅಲ್ಲೊಂದು ಪೂಜಿಸಿರ್ತಕ್ಕಂತಹ ಒಳ್ಳೆಯ ಅತ್ಯುತ್ತಮವಾದ ಅಶ್ವಮೇಧ ಯಾಗದ ಕುದುರೆ ಲವನ ಕಣ್ಣಿಗೆ ಬೀಳುತ್ತೆ. ಇದು ಮೊದಲನೇ ಪದ್ಯ. ಇನ್ನೊಂದ್ಸರಿ ನೋಡ್ಕೊಂಡ್ಬಿಡೋಣಲ್ಲ ಹೆಂಗೆ. ಬಲ್ಗೈಯನ್ ರೂಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ಅಂದ್ರೆ ಬಹಳಷ್ಟು ಬಲಶಾಲಿಯಾದ ರಾಜರು ಬೇಕಾದಷ್ಟು ಜನ ಇದ್ರೂ ಕೂಡ ಶ್ರೀರಾಮನ ಹೆಸರನ್ನ ಕೇಳಿಬಿಟ್ಟು, ರಘು ವಂಶದ ಶ್ರೀರಾಮನ ಹೆಸರನ್ನ ಕೇಳಿಬಿಟ್ಟು ಆ ಕುದುರೆಯನ್ನು ಯಾರು ಕಟ್ಟಲಿಲ್ಲ, ಅದಕ್ಕೆ ನಮಸ್ಕಾರವನ್ನ ಹೇಳಿ ಮುಂದೆ ಬಿಟ್ರು. ಆ ಕುದುರೆ ಚರಿಸು ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನಗಳು. ಆ ಕುದುರೆ ಸಂಚಾರ ಮಾಡ್ತಾ ಬಂದು ವಾಲ್ಮೀಕಿ ವಾಸ ಮಾಡ್ತಕ್ಕಂತಹ ಆಶ್ರಮದ ಉಪವನದಲ್ಲಿ, ಎಲ್ಲರಿಗಾಗಿ, ಎಲ್ಲ ಆಶ್ರಮವಾಸಿಗಳಿಗಾಗಿ ನಿರ್ಮಿಸಿರತಕ್ಕಂತಹ ಒಂದು ಉಪವನದಲ್ಲಿ ಅದು ಅಶ್ವಮೇಧ ಯಾಗದ ಕುದುರೆ ಪ್ರವೇಶವನ್ನ ಮಾಡುತ್ತೆ. ಯಾಕೆ? ಪುಲ್ಗಳ ಪಸುರ್ಗೆಳಸಿ ಪೊಕ್ಕಡ ತೋಟಗಾವಲಿಗೆ. ಅದು ಯಾಕೆ ಬರುತ್ತೆ ಅಲ್ಲಿಗೆ? ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಸ್ವಾತಂತ್ರ್ಯ ಇದೆ. ಆದ್ರೆ ಆ ತೋಟಕ್ಕೆ ಬಂದಿದ್ದೇನು, ಅಲ್ಲಿ ಹಚ್ಚ ಹಸಿರಾದ ಹುಲ್ಲು ಇತ್ತು, ಆ ಹುಲ್ಲನ್ನ ತಿನ್ನಬೇಕು ಅನ್ನೋ ಒಂದು ಇಚ್ಛೆಯಿಂದ ಆ ತೋಟಕ್ಕೆ ಬರುತ್ತೆ. ಇದು ಒಂದ್ ರೀತಿ. ಇಲ್ಲಿ ಕೇವಲ ಹಸಿರು ಅನ್ನೋದು ಒಂದು ಸಂಕೇತ ಮಾತ್ರ, ಆದ್ರೆ ಅದು ಅಲ್ಲಿ ಬರಲೇಬೇಕಾಗಿತ್ತು. ಇದು ಭಗವಂತನ ನಿಯಮ, ಭಗವಂತನ ಇಚ್ಛೆ. ಹಾಗಾಗಿ ಅದು ಅಲ್ಲಿಗೆ ಬಂತು. ಬಂದಾಗ ಏನಾಗ್ತದೆ, ಆ ತೋಟಗಾವಲ್ಗೆ, ಆ ತೋಟವನ್ನ ಕಾಯ್ತಕ್ಕಂತನು ಇದನ್ನ ಕುದುರೆಯನ್ನ ನೋಡ್ತಾನೆ. ಕುದುರೆಯನ್ನ ನೋಡಿ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಆ ತೋಟದ ಜವಾಬ್ದಾರಿಯನ್ನ ಅವತ್ತು ಲವನಿಗೆ ಕೊಟ್ಟು ಹೋಗಿರ್ತಾರೆ. ಆಗ ಲವನಿಗೆ ಬಂದು ಹೇಳ್ತಾನ ಆತ. ಬಂದಾಗ ಲವ ಏನ್ ಮಾಡ್ತಾನೆ, ತನ್ನ ಒಡನಾಡಿಗಳ ಕೂಡಿ, ತನ್ನ ಗೆಳೆಯರ ಜೊತೆಗೆ ಇರ್ತಾನೆ. ಮಕ್ಕಳಲ್ವ ಅವ್ರಿನ್ನೂ.
ಲೀಲೆಮಿಗೆ ಬಿಲ್ ಕೊಂಡು ತನ್ನ ಬಿಲ್ಲನ್ನು ಆಯ್ತು ಬರ್ರ ಯಾವ ಕುದುರೆ ಯಾರು ಬಂದಿದ್ದಾರೆ ನೋಡೋಣ ತನ್ನ ಬಿಲ್ ಎತ್ತಿಕೊಂಡು ತನ್ನ ಗೆಳೆಯರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಪೂಜಿಸಿ ಬಿಟ್ಟಿರ್ತಕ್ಕಂಥ ಅತ್ಯುತ್ತಮವಾದ ಅಶ್ವಮೇಧ ಯಾಗದ ಕುದುರೆಯನ್ನ ಲವ ನೋಡಿದ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಒಂದ್ಸರಿ ಆ ಪದ್ಯನ ಇನ್ನೊಂದ್ಸರಿ ಓದ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಬಲ್ಗೈಯನ್ ನೃಪರಂಜಿ ತಡೆಯದೆ ರಘೂತ್ವಹನ ಸೊಲ್ಗೇಳಿ ನಮಿಸಲಿಳೆಯೊಳ್ ಚರಿಸುತ್ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದುಪವನದೊಳು ಹುಲ್ಗಳ ಪಸುರ್ಗೆಳೆಸಿ ಪೊಕ್ಕಡ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಕೊಂಡು ನಡೆ ತಂದವಂ ಕಂಡನರ್ಚಿತ ಸುವಾಜಿಯಂ ವೀರಲವನು ಅಲ್ವಾ. ಈಗ ಇದಾದ್ಮೇಲೆ ಎರಡನೇ ಪದ್ಯ ಭಾಗದಲ್ಲಿ ಏನಿದೆ ನೋಡೋಣ. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆ ನುತ್ತ ಹಯದೆಡೆಗೆ ನಡೆತಂದು ನೋಡಲ್ ಕದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು. ಇದು ಒಂದು ಪದ್ಯದ ಭಾಗ. ಮತ್ತೊಮ್ಮೆ ಓದ್ಕೊಳ್ಳೋದು ಒಳ್ಳೇದಿದ್ನ. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆ ನುತ್ತ ಹಯದೆಡೆಗೆ ನಡೆ ತಂದು ನೋಡಲ್ ಕದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು. ಈಗ ಒಂದ್ಸರಿ ಪದ ವಿಭಾಗವನ್ನು ನೋಡಿ ಆಮೇಲೆ ಅದರ ವಿವರಣೆಯನ್ನು ತಗೊಳ್ಳೋಣ. ಎತ್ತಣ ತುರಂಗಂ ಇದು ಪೊಕ್ಕು ಪೂದೋಟಮಂ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನ್ ಏ ಪೊತ್ತುಂ ಆರೈವುದು ಎಂದು ಎನಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನ್ ಎನ್ನುತ್ತಾ ಹಯ್ಯದ ಎಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನ್ ಓದಿಕೊಳ್ಳುತ್ತಾ ಇರ್ದನು. ಇಲ್ಲಿಗೆ ಮುಗಿಯುತ್ತಲ್ವ. ಈಗ ಹೇಗೆ ಎತ್ತಣ ತುರಂಗಮಿದು ಲವ ಯೋಚನೆ ಮಾಡ್ತಾನೆ. ಎತ್ತಣ ತುರಂಗಮಿದು ಎಲ್ಲಿದು ಕುದುರೆ, ಇದು ಇಲ್ಲಿಗೆ ಬಂದ್ಬಿಟ್ಟತ್ತಲ್ಲ ಇದ್ದಕ್ಕಿದ್ದಂಗೆ. ಇಲ್ಲಿ ಸುತ್ತಮುತ್ತ ಯಾವೂ ಇಲ್ಲ ಕುದುರೆಗಳು, ಆದ್ರೆ ಇಲ್ಲಿ ಕುದುರೆ ಇದೆಯಲ್ಲ. ಎತ್ತಣ ತುರಂಗ ಯಾವ ಕುದುರೆ ಇದು? ನೋಡಿದ್ರೆ ಒಳ್ಳೆ ಪೂಜಿಸಿ ಕಳಿಸ್ಬಿಟ್ಟಿದ್ದಾರೆ. ಒಂದು ಒಳ್ಳೆ ಸುಂದರವಾದ ಕುದುರೆ ಇದೆ. ಪೊಕ್ಕು ಇದು ಒಳಗೆ ಬಂದು ಏನ್ ಮಾಡೈತೆ? ಪೂದೋಟಮಂ ಇಲ್ಲಿ ಹೂವಿನ ತೋಟ ಇದಾವೆ, ಬರೀ ಹುಲ್ಲೊಂದೇ ತಿನ್ನುತ್ತಾ ಕುದುರೆಗೆ ಏನು ಗೊತ್ತು ಪಾಪ, ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬಾರ್ದು ಅಂತ. ಪೂದೋಟ ಹೂವಿನ ತೋಟ ಎಲ್ಲ ಇದಾವೆ, ಸುಂದರವಾದ ತೋಟ ಎಲ್ಲ ಇದೆ. ಋಷಿ ಆಶ್ರಮದಲ್ಲಿ ಹೂವುಗಳಿಗೆ ಏನು ಬರಲ್ವಾ? ದಿನಂಪ್ರತಿ ಹೂಗಳೇ ಬೇಕಲ್ಲ ಪೂಜೆಗೆ, ಹೂವು ಪತ್ರೆ ಎಲ್ಲವು. ಹೂ ತೋಟನೆಲ್ಲ ತುಳಿದಾಕ್ಬಿಟ್ಟತಲ್ಲ, ತೊತ್ತಳ ತುಳಿದುದು ಎಲ್ಲ ಪೂರ್ತಿ ತುಳಿದು ಬಿಟ್ಟತೆ. ವಾಲ್ಮೀಕಿ ಮುನಿನಾಥ ಅಂದ್ರೆ ತಮ್ಮನ್ನ ಸಾಕಿದವರು ಅಲ್ವಾ. ತಾವು ಹುಟ್ಟಿದಾಗ ನೋಡಿದ್ದೇ ವಾಲ್ಮೀಕಿ ಮುನಿಯನ್ನ, ಅವರಲ್ವಾ ತಂದಿದ್ದು ಸೀತೆಯನ್ನ ಕರ್ಕೊಂಡು ಬಂದಿದ್ದು. ಅದಕ್ಕೆ ಹೇಳ್ತಾರೆ ವಾಲ್ಮೀಕಿ ಮುನಿನಾಥನ್ ಏ ಪೊತ್ತುಂ ಆರೈಯುವುದು. ನೋಡಪ್ಪ, ಲವ್ಗೆ ಹೇಳೋಗಿದೆ, ನೀನು ಇದನ್ನ ಎಲ್ಲೂ ಹೋಗ್ದಂಗೆ ಎಲ್ಲಾ ಸಂದರ್ಭದಲ್ಲೂ ನೋಡ್ಕೊಳ್ತಾ ಇರಬೇಕು, ತೋಟಕ್ಕೆ ಹಾನಿ ಆಗದಂಗೆ ಅಂತ ಹೇಳಿ ವಾಲ್ಮೀಕಿ ಮುನೀಶ್ವರರು ನನಗೆ ನೇಮಿಸಿ, ನನ್ನನ್ನು ನೇಮಿಸಿದ್ದಾರೆ ಇವತ್ತು ಈ ತೋಟದ ಕಾವಲಿಗೆ. ಎಲ್ಲಿಗೆ ಹೋಗಿದ್ದಾರೆ? ಅಬ್ದಿಪಂ ಕರೆಸಲಾಗಿ. ವರುಣ ಏನು ಅಷ್ಟದಿಕ್ಪಾಲಕರಲ್ಲಿ ಒಬ್ರು ಇದಾರಲ್ಲ, ವರುಣ ಇಂದ್ರ ಅಗ್ನಿ ಯಮ ನೈಋತ್ಯ ವರುಣ ವಾಯುವ್ಯ ಕುಬೇರ ಈಶಾನ್ಯ ಅಂತ. ಆ ವರುಣ ಅಷ್ಟದಿಕ್ಪಾಲಕರಲ್ಲಿ ಒಬ್ರು ವಾಲ್ಮೀಕಿ ಮುನೀಶ್ವರರನ್ನ ಕರೆದಿದ್ರು, ಏನೋ ಕೆಲಸಾರ್ಥವಾಗಿ ಬನ್ನಿ ವರುಣ ಲೋಕಕ್ಕೆ ಅಂತ. ನಾವು ನಮ್ಮೂರಿಗೆ ಬರ್ರಿ ಅಂತ ಕರಿತೀವಲ್ಲ, ಹಾಗೆ ವರುಣ ತನ್ನ ಲೋಕಕ್ಕೆ ವಾಲ್ಮೀಕಿ ಋಷಿಗಳನ್ನ ಕರೆಸಿದ್ದಾರೆ. ವಾಲ್ಮೀಕಿ ಅಲ್ಲಿಗೆ ಹೋಗಿದ್ದಾರೆ. ಅವತ್ತು ಈ ತೋಟದ ಜವಾಬ್ದಾರಿಯನ್ನ, ತೋಟಕಾಯ ಜವಾಬ್ದಾರಿಯನ್ನ ಲವನಿಗೆ ಒಪ್ಪಿಸಿ ಹೋಗಿದ್ದಾರೆ. ಓದನ್ ಅಬ್ದಿಪಂ ಕರೆಸಲಾಗಿ ನನಗೆ ಒಪ್ಪಿಸಿ ಹೋಗ್ಬಿಟ್ಟಿದ್ದಾರೆ. ಮತ್ತೆ ವರುಣನ ಲೋಕದಿಂದ ಬಂದು ಇದೆಲ್ಲ ಏನಿದು, ನಿನ್ನ ನೇಮಿಸಿ ಹೋಗಿದ್ದೀನಿ, ತೋಟ ಎಲ್ಲ ಈ ರೀತಿ ಹಾಳು ಮಾಡ್ಬಿಟ್ಟಿದೆಯಲ್ಲ ಅಂತ ಹೇಳಿ ಮುನಿದಪನ್ ಸಿಟ್ಟಾಗ್ತಾರೆ, ನನ್ನ ಮೇಲೂ ಸಿಟ್ಟಾಗ್ತಾರೆ, ಬೇಜಾರಾಗ್ತಾರೆ ಅಂತ ಹಯ್ಯದ ಎಡೆಗೆ ನಡೆ ತಂದು, ಹಯ ಕುದುರೆ ಇರೋಂಥ ಜಾಗಕ್ಕೆ ನಡ್ಕೊಂಡು ಬರ್ತಾನೆ. ಏನ್ ನೋಡೋಣ ಯಾವ್ದಿದು ಕುದುರೆ ಹಿಂಗ ಹಾಳು ಮಾಡ್ಬಿಟ್ಟತಲ್ಲ ಅಂತ ಹತ್ರ ಬಂದು ನೋಡ್ತಾನೆ. ಅದರ ನೆತ್ತಿ ಮೇಲೆ, ಅದರ ಹಣೆಯ ಮೇಲೆ ಒಂದು ಪಟ್ಟದ ಲಿಖಿತವನ್ನ ಬರೆದಿದ್ದಾರೆ. ಒಂದು ತಾಮ್ರದ ಪಟ್ಟಿಯಲ್ಲಿ
ಅಥವಾ ಯಾವುದೋ ಒಂದು ಲೋಹದ ಪಟ್ಟಿಯಲ್ಲಿ ಏನೋ ಬರೆದಿದ್ದಾರೆ, ಅದರಲ್ಲಿ ಏನೇನೋ ಬರೆದಿದ್ದಾರೆ. ಆ ಬರೆದಿರೋದನ್ನ ಲವ ಓದ್ತಾನೆ. ಏನಿದೆ ಇನ್ನೊಂದ್ಸರಿ ಈ ಪದ್ಯನ ಸಮ್ಮಪ್ ಮಾಡ್ಕೊಂಡ್ಬಿಡೋಣಲ್ವಾ. ಎತ್ತಣ ತುರಂಗಮಿದು, ಲವ ಯೋಚನೆ ಮಾಡ್ತಾನೆ, ಎಲ್ಲಿಯ ಕುದುರೆ ಇದು? ಪೊಕ್ಕು ಪೂದೋಟಮಂ ತೊತ್ತಳ ತುಳಿದುದು. ಪೊಕ್ಕು ಇಲ್ಲಿಗೆ ಹೊಕ್ಕು ಬಿಟ್ಟು ಒಳಗೆ ಬಂದ್ಬಿಟ್ಟು ಹೂವಿನ ತೋಟವನ್ನೆಲ್ಲ ಎಲ್ಲ ಹಾಳಾಗಂಗೆ ತುಳಿದು ಬಿಟ್ಟದೆ. ವಾಲ್ಮೀಕಿ ಮುನಿನಾಥ, ವಾಲ್ಮೀಕಿ ಮುನೀಶ್ವರು ಏಪೊತ್ತಂ ಆರೈವುದು, ಎಲ್ಲ ಸಂದರ್ಭದಾಗೂ ನೀನು ಇದನ್ನ ರಕ್ಷಣೆ ಮಾಡಬೇಕು, ಇದನ್ನೆಲ್ಲೂ ಬಿಡುಕೂಡುದು ಅಂತ ಹೇಳಿ ನನಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ ಹೋಗಿದ್ದಾರೆ. ವರ್ಣ ಕರೆಸಿದ್ದಕ್ಕೆ ಹೋಗಿದ್ದಾರೆ. ಮತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ವರ್ಣನ ಲೋಕದಿಂದ ಬಂದಾಗ ಇದೆಲ್ಲ ಏನಪ್ಪ ಹಾಳಾಗೋಗ್ಬಿಟ್ಟದೆ ಅಂತ ಹೇಳಿದ್ರೆ, ಇಲ್ಲ ಕುದುರೆ ಬಂದು ತುಳಿದೋತು ಅಂತಂದ್ರೆ ಸುಮ್ಮನೆ ಇರ್ತಾರ, ನಿನ್ನ ಯಾಕೆ ನೇಮಿಸಿದ್ದು ಅಂತಾರೆ. ಅದಕ್ಕೆ ಇದೆಲ್ಲ ಹಾಳಾಗಿರೋದು ನೋಡ್ಬಿಟ್ಟು ವಾಲ್ಮೀಕಿ ಮುನಿಗಳು ಬಂದು ಮತ್ತೆ ನನ್ನ ಮೇಲೆ ಸಿಟ್ಟಾಗಿಬಿಡ್ತಾರೆ ಅಂತ ಹೇಳಿ, ನೋಡೋಣ ಈ ಕುದುರೆನಾದ್ರೂ ಆ ಕಡೆಗೆ ಹೊಡೆಯೋಣ, ಆ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಆ ಕುದುರೆ ಇದ್ದ ಜಾಗಕ್ಕೆ ಬರ್ತಾರೆ. ಬಂದು ನೋಡ್ತಾರೆ, ಅದರ ಒಂದು ಹಣೆಯ ಮೇಲೆ ಪಟ್ಟದ ಲಿಖಿತ, ಅಂದ್ರೆ ರಾಜರು ಬರೆಯಂತಹ ಒಂದು ಲಿಖಿತವನ್ನ ಹಣೆಯ ಮೇಲೆ ಯಾರೋ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ಶ್ರೀರಾಮಚಂದ್ರನ ಕಡೆಯವರೇ ಬರೆದಿದ್ದಾರಲ್ಲ. ಅಲ್ಲಿ ಪಟ್ಟದ ಲಿಖಿತವನ್ನ ಲವ ಓದ್ತಾ ಇದ್ದಾನೆ. ಓದಿದ್ಮೇಲೆ ಏನೋ ಒಂದು ತೀರ್ಮಾನಕ್ಕೆ ತಗೋಬೇಕು. ನೋಡ್ರಿ, ಬೇರೆಯವರಾಗಿದ್ರೆ ಅಲ್ಲಿಂದನೇ ಕಲೀಲಿ ಹೊಡೆದು ಬಿಡ್ತಿದ್ರಲ್ಲ, ಇಲ್ಲ ಕೋಲಿಲ್ ಹೊಡೆದು ಬಿಡ್ತಿದ್ರು ಕುದುರೆನ, ಹೋಗ ಆ ಕಡೆಗೆ ಅಂತ. ಆದ್ರೆ ಲವ ಹಾಗಲ್ಲ. ಯಾಕಂದ್ರೆ ಆಶ್ರಮವಾಸಿಗಳಿಗೆ ಯಾವ ಜೀವಿಗಳನ್ನು ಹಿಂಸಿಸಬಾರದು, ಇದು ಒಂದು ನಿಯಮ ಗೊತ್ತಿದೆ. ಅದಕ್ಕಾಗಿ ಲವ ಅಲ್ಲಿಂದನೇ ಹೊಡೆಯಲ್ಲ, ಏನು ಮಾಡಲ್ಲ, ಹತ್ತಿರಕ್ಕೆ ಬರ್ತಾನೆ. ಇನ್ನೊಂದ್ಸರಿ ಓದ್ಕೊಂಡು ಮುಂದಿನ ಪದ್ಯಕ್ಕೆ ಹೋಗೋಣ. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳದುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ. ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆ ನುತ್ತ ಹಯದೆಡೆಗೆ ನಡೆ ತಂದು ನೋಡಲ್ ಕದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿರ್ದನು. ಅಲ್ವಾ? ಈಗ ನೋಡ್ರಿ, ಒಂದು 2ನೇ ಸಲ 3ನೇ ಸಲ 4ನೇ ಸಲ ಓದಿದ್ರೆ ನಮಗೆ ಪದ್ಯ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ. ಸಿಂಪಲ್ ಅಷ್ಟೇ, ಪದೇ ಪದೇ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೊರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ. ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯನ್ನದಿರ್ದ ಪುದೆತನ ಗುರುವ ತೋಳ್ಗಳಿವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಈಗ ಮತ್ತೆ ಕತೆ ಮುಂದುವರಿಯುತ್ತೆ. ಕಥಾಭಾಗ ಎಷ್ಟು ಚೆನ್ನಾಗಿದೆ, ಸಣ್ಣ ಮಕ್ಕಳ ಕತೆ. ಇನ್ನೊಂದ್ಸರಿ ಓದಿಕೊಂಡು ಮುಂದೆ ಇದನ್ನ ಪದವಿ ಭಾಗಕ್ಕೆ ಹೋಗೋಣ. ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ. ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯನ್ನದಿರ್ದ ಪುದೆತನ ಗುರುವ ತೋಳ್ಗಳಿವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಒಂದ್ಸರಿ ಪದವಿ ಭಾಗ ನೋಡೋಣ. ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಉರ್ವನೇ ವೀರನ್ ಆತನ ಯಜ್ಞ ತುರಗಂ ಇದ ನಿರ್ವಹಿಸಲ್ ಆರ್ಪರ್ ಆದೊಡಂ ತಡೆಯಲಿ ಎಂದು ಇರ್ದ ಲೇಖನವನ್ ಓದಿ ಗರ್ವಮಂ ಬಿಡಿಸದೆ ಇರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆ ಎನ್ನದೇ ಇರ್ದಪುದೆ ತನಗೆ ಉರ್ವ ತೋಳ್ಗಳ್ ಇವು ಏತಕೆ ಎಂದು ಸಲೆವಾಸಿಯಂ ತೊಟ್ಟು ಲವನ್ ಉರಿದು ಎದ್ದನು. ಇದೆಲ್ಲ ನೋಡ್ಕೊಳ್ತಾನೆ. ಏನಾಗುತ್ತೀಗ? ಉರ್ವಿಯೋಳ್ ಅಂದ್ರೆ ಈ ಇಡೀ ಭೂಮಂಡಲ ಏನಿದೆ ಅದರಲ್ಲೆಲ್ಲ ಕೌಸಲ್ಯ ಪಡೆದ ಕುವರಂ ರಾಮನ್, ಕೌಸಲ್ಯೇ ಹೆತ್ತ ಮಗ ರಾಮ ಅನ್ನೋ ಒಬ್ಬ ಇದ್ದಾನೆ. ಯಾಕೆ ದಶರಥನ ಮಗ ಅಂತ ಯಾಕೆ ಹೇಳ್ಕೊಬಾರ್ದಾಗಿತ್ತು? ದಶರಥನಿಗಾದ್ರೆ 4 ಜನ ಮಕ್ಕಳಿದಾರಲ್ಲ, ಕೌಸಲ್ಯಗಾದ್ರೆ ಒಬ್ಬನೇ ಮಗ, ಒಂದೇ ಸಲಕ್ಕೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ, ತಾಯಿಯ ಹೆಸರನ್ನ ಹೆಚ್ಚು ಉಲ್ಲೇಖ ಮಾಡಿರಂತಹ ಲೇಖಕರು ಬಹಳಷ್ಟು ಕಡೆಗೆ ಇದ್ದಾರೆ. ತಮ್ಮ ತಾಯಿ ಹೆಸರನ್ನೇ ಸೇರಿಸ್ಕೊಂಡ್ಬಿಟ್ಟು ಹೆಸರಿಟ್ಕೊಂಡಿರೋರು ಪುರಾಣಗಳಲ್ಲೂ ಇದ್ದಾರೆ, ಇತಿಹಾಸದಲ್ಲೂ ಇದ್ದಾರೆ. ಗೌತಮಿ ಪುತ್ರ ಶಾತಕರ್ಣಿ ಈ ತರಹ ತಾಯಿ ಹೆಸರನ್ನ ಮೊದಲು ಮಾಡಿಕೊಂಡು
ಆಮೇಲೆ ತಮ್ಮ ಹೆಸರನ್ನು ಇಟ್ಕೊಂಡಿರೋಂಥ ಒಂದು ಸಂಪ್ರದಾಯ ಇದೆ. ಹಾಗೇನೆ ಇಲ್ಲಿ ಇವರು ಕೂಡ ಲೇಖಕರು ಅದನ್ನೇ ಹೇಳ್ತಾರೆ. ಹೆಂಗೆ ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್. ಈ ಇಡೀ ಭೂಮಂಡಲದಲ್ಲಿ ಕೌಸಲ್ಯ ಅನ್ನಂತ ಮಹಾ ತಾಯಿ ಏನಿದ್ದಾಳೆ, ದಶರಥನ ಹೆಂಡತಿ, ಆಕೆಯ ಮಗ ರಾಮ. ಓರ್ವನೇ ವೀರನ್. ಆ ರಾಮ ಇದನ್ನಲ್ಲ, ಆತ ಒಬ್ಬನೇ ಇಡೀ ಭೂಮಂಡಲಕ್ಕೆ ವೀರ. ಆತನ ಯಜ್ಞದ ತುರಗಂ. ಆತನ ಯಜ್ಞದ ಕುದುರೆ ಇದು. ತುರಗ, ಹಯ, ವಾಜಿ, ಅಶ್ವ, ತುರಂಗ ಇವೆಲ್ಲ ಸಮಾನಾರ್ಥಕಗಳು. ಆತನ ಯಜ್ಞದ ಕುದುರೆ ಇದು. ಅಶ್ವಮೇಧ ಯಾಗ ಮಾಡಿಬಿಟ್ಟಿದಾರಲ್ಲ, ಆತನ ಕುದುರೆ ಇದು. ಇದನ್ನ ನಿರ್ವಹಿಸಲ್ ಅಂದ್ರೆ ಇದನ್ನ ಯಾರಾದರೂ ಕಟ್ಟಬೇಕು ಅಂತಿದ್ರೆ, ಆರ್ಪರ್ ಯಾರ ಕೈಲಾದ್ರ ಆದ್ರೆ, ಆದೊಡಂ ತಡೆಯಲಿ. ಅವ್ರ ಕೈಲಿ ನಾನು ಕಟ್ತೀನಪ್ಪ, ಈ ಕುದುರೆ ಕಟ್ಟಿ ನನಗೆ ಶಕ್ತಿ ಇದೆ ಕಟ್ತೀನಿ ಅಂದ್ರೆ ಕಟ್ಲಿ. ಯಾಕಂದ್ರೆ ಅದರದ್ದು ಒಂದು ನಿಬಂಧನೆ ಏನಿದೆ, ಕಂಡೀಷನ್ ಏನಿದೆ, ಕುದುರೆ ಕಟ್ಟಿದವರು ರಾಮನ ಜೊತೆಗೆ ಯುದ್ಧ ಮಾಡಬೇಕು. ರಾಮನ ಜೊತೆಗೆ ಯುದ್ಧ ಮಾಡ್ತೀನಿ ಅನ್ನೋಂಥ ಪೌರುಷ, ಶಕ್ತಿ, ಸಾಮರ್ಥ್ಯ ಇದ್ರೆ ಇದನ್ನ ಕಟ್ಲಿ ಎಂದು ಇರ್ದ ಲೇಖನವನ್ ಓದಿ. ಅದರ ಮೇಲೆ ಇರ್ತದಲ್ಲ ಪಟ್ಟದ ಲಿಖಿತ, ಕುದುರೆಯ ಹಣೆಯ ಮೇಲೆ ಆ ಪಟ್ಟದ ಲಿಖಿತವನ್ನ ಓದಿ ಲವ ಅಂದ್ಕೊಳ್ತಾನೆ ಮನಸ್ಸಿನಾಗೆ, ಏನು ಇಷ್ಟೊಂದು ಸೊಕ್ಕು ಅಂದ್ರೆ ತನ್ನ ಕುದುರೆಯನ್ನ ತಡೆಯರೇ ಇಲ್ಲ ಅಂತನ. ತಡೆದ್ರೆ ರಾಮನ ಹೆದರ್ಸ್ಬೇಕು ಅಂತನ, ಅವನ್ನ ಎದುರಿಸ್ಬೇಕು, ರಾಮನ ಜೊತೆಗೆ ಹೋರಾಡಬೇಕು ಅಂತನ ಅಂತ ಅವನ ಮನಸ್ಸಲ್ಲಿ ಏನೇನೋ ಬಂದ್ಬಿಡುತ್ತೆ. ಯಾಕಂತಂದ್ರೆ ಅವನು ಕ್ಷತ್ರಿಯ. ನೋಡೋಣ ಮುಂದೆ ಓದಿ. ಗರ್ವಮಂ ಬಿಡಿಸದೆ ಇರ್ದೊಡೆ. ಇದು ಯಾರೋ ಬಹಳ ಗರ್ವದಿಂದ ಬರೆದಿದ್ದಾರೆ. ಯಾರು ನನ್ನಂತ ವೀರ, ಅದು ಹೆಂಗೆ ಇಡೀ ಭೂಮಂಡಲದಲ್ಲಿ ರಾಮ ಒಬ್ಬನೇ ವೀರ ಅಂತ ಬರೆದಿದ್ದಾರೆ. ಇವರ ಗರ್ವವನ್ನ ಬಿಡಿಸದೆ ಇರ್ದೊಡೆ. ನಾನು ಬಿಡಿಸ್ಲಿಲ್ಲ ಅಂದ್ರೆ, ಇವ್ರನ್ನ ಕುದುರೆ ಕಟ್ಟಾಕಿ ಇವ್ರನ್ನ ಸೋಲಿಸ್ಲಿಲ್ಲ ಅಂದ್ರೆ, ತನ್ನ ಮಾತೆಯಂ ಸರ್ವಜನಮಂ, ತನ್ನ ಮಾತೆ ಸೀತಾದೇವಿಯನ್ನ ಸರ್ವಜನ ಎಲ್ಲಾ ಜನಗಳು, ಭೂಮಿಗಿರೋ ಎಲ್ಲ ಜನಗಳು ಏನ್ ಮಾಡ್ತಾರೆ, ಬಂಜೆ ಎನ್ನದೇ ಇರ್ದಪದೆ. ಅಯ್ಯೋ ಬಂಜೆ ಇವಳು ಅಂದ್ರೆ ಏನು, ಇಂಥ ಮಕ್ಕಳು ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ, ಇಂಥ ಮಕ್ಕಳು ಇರೋದಕ್ಕಿಂತ ಬಂಜಾಗಿರೋದ್ ಮೇಲು ಅಂತ ಅನ್ನಲ್ವಾ ನಮ್ಮ ಸೀತೆನ, ನನ್ನ ತಾಯಿನ, ಸೀತಾ ಮಾತೆನ. ನಾವು ಹುಟ್ಟಿದ್ದಕ್ಕೆ ಪ್ರಯೋಜನ ಏನು ಅಂತ ಅಂದ್ಕೊಳ್ತಾರೆ. ಒಂದ್ ಪಕ್ಷ ಅವ್ರನ್ನ ಎದುರಿಸ್ತಾ ಇದ್ರೆ ತನಗುರುವ, ತನಗಿರಂತ ಈ ತೋಳುಗಳಿದಾವಲ್ಲ ಇವು ಏತಕ್ಕೆ ಅಂತ ಹೇಳಿ ನಾನು ಇದನ್ನ ಕಟ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಲವ ಉರಿದು ಎದ್ದ ಸಿಟ್ಟಿನಿಂದ ಬಂದ ಹತ್ರಕ್ಕೆ. ಇದರ ಸಾರಾಂಶವನ್ನ ಇನ್ನೊಂದ್ಸಲ ಗ್ರಹಿಸ್ಕೊಂಡ್ಬಿಡೋಣಲ್ಲ. ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ಅಂದ್ರೆ ಭೂಮಂಡಲದಲ್ಲಿ ಕೌಸಲ್ಯ ಅನ್ನಂತ ಒಬ್ಬ ದಶರಥನ ಹೆಂಡತಿ ಇದ್ದಾಳೆ. ದಶರಥನ ಹೆಂಡತಿ ಕೌಸಲ್ಯ ಪಡೆದಿರ್ತಕ್ಕಂಥ ರಾಮ ಇದ್ದಾನೆ. ಓರ್ವನೇ ವೀರನು, ಆತನೊಬ್ಬನೇ ಇಡೀ ಭೂಮಂಡಲದಲ್ಲಿ ಶ್ರೀರಾಮಚಂದ್ರ ಒಬ್ಬನೇ ವೀರ. ಆತನ ಯಜ್ಞ ತುರಗಮಿದು. ಆತ ಅಶ್ವಮೇಧ ಯಾಗ ಮಾಡಿದನಲ್ಲ, ಆತನ ಯಜ್ಞದ ತುರಗ ಕುದುರೆ ಇದು. ನಿರ್ವಹಿಸಲಾರ್ಪರ ಆರಾದೊಡಂ ತಡೆಯಲಿ ಎಂದಿರ್ದ ಲೇಖನವ ನೋದಿ. ನಿರ್ವಹಿಸಲಿ, ಇದನ್ನು ಕಟ್ಟಿ ರಾಮನ ಜೊತೆಗೆ ಯುದ್ಧ ಮಾಡ್ತೀನಿ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಇದನ್ನ ತಡೆಯಲಿ ಅನ್ನೋಂಥ ಲೇಖನ ಇತ್ತಲ್ಲ, ಹಣೆ ಪಟ್ಟದ ಲಿಖಿತ, ಅದನ್ನ ಓದಿಬಿಟ್ಟು ಲವ ಅಂದ್ಕೊಳ್ತಾನೆ, ಗರ್ವಮಂ ಬಿಡಿಸದಿರ್ದೊಡೆ. ಇವನೇನು ಅಹಂಕಾರದಿಂದ ಬರೆದಿದ್ರಲ್ಲ ನಾನು ಒಬ್ಬನೇ ವೀರ ಅಂತ, ಇವ್ರ ಗರ್ವನ ಬಿಡಿಸದೇ ಇದ್ರೆ, ಕುದುರೆ ಕಟ್ಟಿ ಇವ್ರ ಜೊತೆಗೆ ಹೋರಾಡಿ ಇವ್ರನ್ನ ಸೋಲಿಸದೇ ಇದ್ರೆ, ಸರ್ವಜನಮಂ ಬಂಜ ಎನ್ನದಿರ್ದಪುದೆ ಅಂದ್ರೆ ತನ್ನ ಮಾತೆಯಂ, ನನ್ನ ತಾಯಿಯನ್ನ, ಸರ್ವಜನಮಂ ಬಂಜ ಎನ್ನದಿರ್ದಪುದೆ, ಎಲ್ಲ ಜನಗಳು ನನ್ನ ಬಂಜೆ ಅನ್ನಲ್ವಾ ನನ್ನ ತಾಯಿನ, ಇಂಥ ಮಕ್ಕಳೇ ಆತಕ್ಕೆ ಅಂತ ಹೇಳಿಬಿಟ್ಟು ಸಿಟ್ಟು ಬಂತು, ರೋಷದಿಂದ ಅಂದ್ಕೊಳ್ತಾನೆ, ತನ್ನ ಗುರುವ ತೋಳುಗಳಿವೇತಕೆಂದು. ಅವರನ್ನ ಎದುರಿಸದೇ ಇದ್ರೆ, ಅವ್ರ ಜೊತೆ ಹೋರಾಡದೇ ಇದ್ರೆ ತನಗಿರ್ತಕ್ಕಂಥ ಈ ತೋಳುಗಳು ಯಾಕಿರ್ಬೇಕಿವು ಅಂತ ಅಂದ್ಕೊಂಡು ವಾಸಿಯಂ ತೊಟ್ಟು ರೋಷದಿಂದ ಪ್ರತಿಜ್ಞೆಯನ್ನ ಮಾಡಿ ಲವ ಒಂದು ನಿರ್ಧಾರಕ್ಕೆ ಬರ್ತಾನೆ. ನೋಡಿ, ಸಣ್ಣ ಮಗು ಅಲ್ಲ, ಸಣ್ಣ ಪಾಪು, ಸಣ್ಣ ಕಂದಮ್ಮ, ಅವನಿಗೆಂತ ರೋಷಾವೇಶ. ವೀರರೇ ಹಾಗೆ. ವೀರರಿಗೆ ಯುದ್ಧ ಅಂದ್ರೆ ಒಂದು ಹಬ್ಬ. ಯುದ್ಧ ಅಂದ್ರೆ ಹಬ್ಬಕ್ಕೆ ಬರ್ರಿ ಅಂತ ಕರೆದ್ರೆ ಯಾರಾದ್ರೂ ಬರಲ್ಲ ಅಂತಾರ? ನಾವಾದ್ರೆ ಯುದ್ಧಕ್ಕೆ ಬರ್ತೀರ ಅಂತ ಕರೆದ್ರೆ ಯಾರನ್ನ ಭಾರತದ ಸೈನ್ಯ ಈಗ ಯುದ್ಧ ಮಾಡ್ತೈತೆ ಎರಡು ದೇಶದ ಮಧ್ಯೆ, ಯುದ್ಧಕ್ಕೆ ಬರ್ತೀಯನಪ್ಪ ಅಂತ ಕರೆದ್ರೆ ಹಂಗೆ ಅಲ್ಲೇ ಎಚ್ಚರದ ಬಿದ್ದು ಬಿಡ್ತೀವಿ. ಇಲ್ಲ, ನನಗೆ 8 ದಿವಸದಿಂದ ಚೆನ್ನಾಗಿಲ್ಲ, ಬರಲ್ಲಪ್ಪ ಅಂತೀವಲ್ಲ. ಹಾಗಾದ್ರೆ ವೀರರಿಗೆ ಯುದ್ಧ ಅಂದ್ರೆ ಒಂದು ಹಬ್ಬ. ಲವ ರೋಷದಿಂದ ಪ್ರತಿಜ್ಞೆಯನ್ನು ಮಾಡಿ ನಿಂತ್ಕೊಂಡ್ಬಿಡ್ತಾನೆ. ಮುಂದಿನ ಪದ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದ್ಸಲ ಪದ್ಯನ ಓದ್ಕೊಂಡ್ಬಿಡೋಣ, ಈಗ ಅರ್ಥ ಆಗಬಹುದು ವಿಶೇಷವಾಗಿ. ನೋಡೋಣ. ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೊರ್ವನೇ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ.
ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವ ಜನಮಂ ಬಂಜೆಯನ್ನದಿರ್ದಪುದೆ ತನ ಗುರುವ ತೋಳ್ಗಳಿವೇತಕೆಂದು ಸಲೆವಾಸಿಯಂ ತೊಟ್ಟುಲವನುರಿದೆದ್ದನು. ಇಲ್ಲ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ನೋಡೋಣ. ತೆಗೆದುತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗಿ ಬೇಡ ಬೇಡರಸುಗಳ ವಾಜಿಯಂ ಬಿಡು ಬಡಿಯುವರೆಮ್ಮನೆನಲು. ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ ಪೋಗಿ ನೀವೆಂದು ಲವ ನಗಡು ತನದಿಂದೆ ಬಿಲ್ದಿರುವನೇರಿಸಿ ತೀಡಿ ಜೀಗೈದು ನಿಂದಿರ್ದನು. ಇನ್ನು ಸರಿ ನೋಡ್ಕೊಂಬರೋಣ ಇದ್ದ. ತೆಗೆದುತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನೆನಲು. ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ನಗಡು ತನದಿಂದೆ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿರ್ದನು. ಇದನ್ನೊಂದ್ಸರಿ ಪದವಿ ಭಾಗವನ್ನು ನೋಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ತೆಗೆದು ಉತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರ್ ಎಮ್ಮನ್ ಎನಲು. ನಗುತ ಪಾರ್ವರ ಮಕ್ಕಳ್ ಅಂಜಿದೊಡೆ ಜಾನಕಿಯ ಮಗನ್ ಇದಕ್ಕೆ ಬೆದರುವನೆ ಹೋಗಿ ನೀವ್ ಎಂದು ಲವನ್ ಅಗಡುತನದಿಂದೆ ಬಿಲ್ತಿರುವನ್ ಏರಿಸಿ ತೀಡಿ ಜೇಗೈದು ನಿಂತು ಇರ್ದನು. ಇದಿಷ್ಟು. ಮತ್ತೆ ಈಗೇನಾಯ್ತು, ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟ ತನ್ನ ಮನಸ್ಸಲ್ಲಿ, ಈ ಕುದುರೆನ ನಾನು ಕಟ್ತೀನಿ, ಅವ್ರ ಗರ್ವವನ್ನ ಇಳಿಸ್ತೀನಿ ಅಂತಂದೇಳಿ. ಮತ್ತೇನ್ ಮಾಡ್ಬೇಕು, ಹಗ್ಗ ಬೇಕಲ್ಲ, ಹುಡುಕಾಡ್ದ ಅಲ್ಲಿ ಹಗ್ಗ ಇರಲಿಲ್ಲ. ಕೊನೆಗೆ ಏನ್ ಸಿಕ್ತು, ಉತ್ತರಿಯ ತನ್ನ ಶಾಲ್ ಹಾಕೊಂಡಿದ್ನಲ್ಲ ತೆಗೆದು ಉತ್ತರಿಯವನ್ನೇ ಅದನ್ನ ತಿರುಗಿಸಿ ಕುದುರೆಗೆ ಕಟ್ಟಿ, ಕುದುರೆಗೆ ಏನು ಒಂದಿರುತ್ತೆ ಅದರ ಗಳಕ್ಕೆ ಕಟ್ಟಿ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಅಲ್ಲೇ ಇದ್ದ ಕದಳಿ ದ್ರುಮ ಬಾಳೆಯ ಮರ ಇತ್ತು, ಆ ಬಾಳೆಯ ಮರಕ್ಕೆ ಆ ಕುದುರೆಯನ್ನ ಕಟ್ತಾನೆ. ಯಾವ್ದ್ರಿಂದ, ತನ್ನ ಉತ್ತರೀಯದಿಂದನೇ. ತನ್ನಲ್ಲಿ ಇತ್ತಲ್ಲ ಉತ್ತರೀಯ, ಹಗ್ಗನೂ ಇಲ್ಲ ಅಲ್ಲಿ, ಯಾವ್ದು ಸಿಕ್ತೋ ಅದೇ ಅಂತ ಉತ್ತರೀಯವನ್ನೇ ತೆಗೆದು ಅದನ್ನ ಕದಳಿ ದ್ರುಮಕ್ಕೆ ಕಟ್ಟಿಬಿಟ್ಟ. ಇದನ್ನೆಲ್ಲ ನೋಡಿದ್ರು ಮುನಿಸುತರ್, ಇವನು ಫ್ರೆಂಡ್ಸ್ ಇದ್ರಲ್ಲ, ಗೆಳೆಯರು, ಒಡನಾಡಿಗಳು, ಅವ್ರ ಜೊತೆಗಿದ್ದರಲ್ಲ ಯಾರು, ಮುನಿಗಳ ಮಕ್ಕಳೇ. ಅವರೆಲ್ಲ ಹೇಳ್ತಾರೆ, ಅಯ್ಯೋ ಬೇಡ ಬೇಡ ಅರಸುಗಳ ವಾಜಿಯಂ, ಅಯ್ಯೋ ಬೇಡಪ್ಪ, ಇದು ಬೇಡ ಬೇಡ, ಲವ ಕಟ್ಟಬೇಡ, ಇದು ಅರಸುಗಳ ವಾಜಿ, ಇದು ರಾಜರದಿದು. ಯಾವುದೋ ಒಂದು ಕುದುರೆ ಅಲ್ಲ, ಯಾರ್ದೋ ಊರಾಗಿರೋರ್ ಕುದುರೆ ಅಲ್ಲ, ಅರಸುಗಳದು, ರಾಜರದು, ಮಹಾರಾಜರದು, ಶ್ರೀರಾಮನ ಕುದುರೆನಪ್ಪ ಇದು. ಬಿಟ್ಬಿಡು, ಬಿಡದೆ ಇದ್ರೆ ಬಡಿತಾರ ನಮ್ಮನ್ನ, ಬಡಿವರ್ ಎಮ್ಮನ್ ಏನಲ್ಲೂ, ಬಡಿತಾರ ನಮ್ಮನ್ನ ಅಂತ ಅಂದದಕ್ಕೆ ಲವ ಏನ್ ಮಾಡ್ತಾನೆ, ನಗ್ತಾನೆ, ಹೇಳ್ತಾನೆ ಏನಂತ, ಪಾರ್ವರ ಮಕ್ಕಳ್ ಅಂಜಿದೊಡೆ. ಈ ಪಾರ್ವರ ಮಕ್ಕಳು ಇವರು ಋಷಿ ಮುನಿಗಳ ಮಕ್ಕಳು, ಬ್ರಾಹ್ಮಣರ ಮಕ್ಕಳು, ಪಾರ್ವರ ಮಕ್ಕಳು. ಇಲ್ಲಿರ್ತಕ್ಕಂಥವರೆಲ್ಲ ಯಾರು, ಋಷಿಗಳು, ಮುನಿಗಳು, ಸಿದ್ಧರು, ಸಾಧರು. ಅಲ್ಲಿ ಬ್ರಾಹ್ಮಣರು ಆಗಿರ್ಬೋದು, ಯಾರಾದರೂ ಆಗಿರಬಹುದು. ಎಲ್ಲ ಋಷಿ ಮುನಿಗಳು, ಸಿದ್ಧರು, ಸಾಧರು. ಅದಕ್ಕೇನು ಕುಲ ಜಾತಿ ಯಾವುದೂ ಇಲ್ಲ. ಋಷಿ ಮುನಿಗಳು ಆಗ್ಬೇಕಂದ್ರೆ ಎಲ್ಲ ಜಾತಿಯವರು ಋಷಿಗಳು, ಮುನಿಗಳು, ಸಿದ್ಧರು, ಸಾಧರು ಇರ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಋಷಿ ಮುನಿಗಳ ಮಕ್ಕಳು ಹೆದರ್ತಾರೆ ಅಂದ್ರೆ ನೀವು ಹೆದರ್ತೀರ. ಯಾಕೆ, ನೀವು ಋಷಿ ಮುನಿಗಳ ಮಕ್ಕಳು. ಜಾನಕಿಯ ಮಗನ್ ಇದಕ್ಕೆ ಬೆದರುವನೇ, ಜಾನಕಿಯ ಮಗ ನಾನು ಪಾರ್ವರ ಮಗ ಅಲ್ಲ, ಋಷಿ ಮುನಿ ಸಿದ್ಧ ಸಾಧುಗಳ ಮಗ ಅಲ್ಲ, ನಾನು ಜಾನಕಿಯ ಮಗ, ನಾನು ಇದಕ್ಕೆಲ್ಲ ಹೆದರಲ್ಲ. ನೀವು ಹೋಗ್ರಿ, ನಿಮ್ಗೆ ಯಾರ್ಯಾರಿಗೆ ಹೆದರಿಕೆ ಆಯ್ತಾ ಅವರೆಲ್ಲ ನೀವು ಹೋಗ್ರಿ, ಮನೆಗೆ ಬಚ್ಚಿಟ್ಕೊಂಡ್ಬಿಡ್ರಿ ಅಂತ ಹೇಳಿ ಲವನ್ ಅಗಡುತನದಿಂದ, ಲವ ಏನ್ ಮಾಡ್ತಾನೆ, ತನ್ನ ಶೌರ್ಯ ಸಾಹಸದಿಂದ ಹೋಗಿ, ವೀರತನದಿಂದ ಹೋಗಿ ಆ ಬಿಲ್ ತಿರುವನ್ ಏರಿಸಿ, ಏನ್ ಮಾಡ್ತಾನೆ, ತನ್ನ ಶೌರ್ಯ ಯಾವಾಗ ಮನಸ್ಸಲ್ಲಿ ಇರುತ್ತೆ ಅದು ಜಾಗೃತವಾಗಿ ಬಿಡುತ್ತೆ. ಈಗ ಕುದುರೆ ಕಟ್ಟಿದ್ದೀನಿ ಅಂದಮೇಲೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ತನ್ನ ಬಿಲ್ ತಿರುವನ್ನ ಏರಿಸಿ, ಬಿಲ್ಲಿನ ಹಗ್ಬಿಲ್ಲಕ್ಕೆ ತನ್ನ ದಾರವನ್ನ ಕಟ್ಟಿ ಅದನ್ನ ಏರಿಸಿ ತಯಾರಾಗಿ ನಿಂತ್ಕೊಂಡ, ಬರ್ರಿ ಯಾರು ಬರ್ತಾರೆ ಈಗ ಯುದ್ಧಕ್ಕೆ ಅಂತೆ. ಜೇಗೈದು ಅಂದ್ರೆ ಅದನ್ನ ಒಂದ್ಸರಿ ಝೇಂಕರಿಸಿ ಒಂದು ಸೌಂಡ್ ಮಾಡುತ್ತ ಅದರ ತಂತಿಯನ್ನ ಹಗ್ಗವನ್ನ ಹಿಡಿದು ಹೇಳಿದ್ರೆ ಜೇಗೈದು, ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಅದನ್ನ ಜೇಗೈದು ಲವ ಯುದ್ಧಕ್ಕೆ ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಸಣ್ಣ ಹುಡುಗ, ಆತನಿಗೆ ಶ್ರೀರಾಮಚಂದ್ರ ಆದ್ರೇನು, ಯಾರಾದ್ರೇನು ಅವ್ರ ಗರ್ವ ಇಳಿಸ್ಬೇಕಪ್ಪ. ನಾನು ಜಾನಕಿ ತನ್ನ ತಾಯಿ ಹೆಸರನ್ನ ಉಳಿಸಬೇಕು, ಇದು ಅವನ ಮನಸ್ಸಲ್ಲಿರ್ತಕ್ಕಂಥದ್ದು. ಅವ್ರ ಗರ್ವವನ್ನ ಕಳಿಬೇಕು ಅಲ್ಲ.
ನೋಡ್ರಿ ಕ್ಷತ್ರಿಯ ಅಲ್ವಾ, ಹೆದರೋದಕ್ಕೆ ಇವನು ಕ್ಷತ್ರಿಯ ಆರ್ಡಿನರಿ ಅಲ್ಲ. ಶ್ರೀರಾಮಚಂದ್ರನ ಮಗ, ಜಾನಕಿಯ ಮಗ, ರಕ್ತದಲ್ಲಿಯೇ ಬಂದೋಗ್ಬಿಟ್ಟಿದೆ ಕ್ಷಾತ್ರಗುಣ, ವೀರ, ಪೌರುಷ, ಸಾಹಸ, ಇವೆಲ್ಲ ಸಾಮರ್ಥ್ಯಗಳು ಯಾರು ಕಲಿಸಬೇಕಾಗಿಲ್ಲ, ರಕ್ತದಲ್ಲೇ ಬಂದಿದೆ ಅದು. ಹಾಗಾಗಿ ಅವನು ಯಾವಾಗ ಯಾರಾದರೂ ವೀರರಿದ್ರೆ ಇದನ್ನ ಕಟ್ರಿ ಅಂದ್ರೆ ಅಲ್ಲ, ಅವಾಗ ಹಂಗೆ ಬಂದ್ಬಿಡ್ತಾನೆ, ನಾನಿದ್ದೀನಿ ಇಲ್ಲಿ ವೀರ, ನಾನು ಕಟ್ತೀನಿ ನೋಡು ಅಂತ ಕಟ್ಟಿಬಿಟ್ಟ. ರಕ್ತಗತವಾಗಿ ಬಂದಿರತಕ್ಕಂತಹ ಗುಣಗಳು ಇರ್ತಾವಲ್ಲ, ಆ ಗುಣಗಳು ಯಾವಾದ್ರಾಗಿರ್ಬೋದು, ಪೌರುಷ ಆಗಿರ್ಬೋದು, ಸಾಹಸ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅಥವಾ ನಮ್ಮ ನಡವಳಿಕೆಗಳಾಗಿರ್ಬೋದು, ನಮ್ಮ ಜಾಣತನ ಆಗಿರಬಹುದು, ಇವು ಬಹಳಷ್ಟು ಶಕ್ತಿಶಾಲಿ ಆಗಿರ್ತವೆ. ಉಳಿದವನ್ನ ನಾವು ಗಳಿಸ್ಕೋಬೇಕಷ್ಟೆ, ಬೇರೆ ಕಡೆಯಿಂದ ಪರಿಸರದಿಂದ ಗಳಿಸ್ಕೋಬೇಕು. ರಕ್ತಗತವಾಗಿ ಬಂದಿರೋ ಕೆಲವಿದ್ರೆ ಪರಿಸರದಿಂದ ನಾವು ಗಳಿಸ್ಕೊಳ್ಳೋ ಕೆಲವಿರ್ತವೆ. ಹಾಗೆ ಆ ಸಾಹಸದಿಂದ, ರಕ್ತಗತವಾಗಿಯೇ ಬಂದಿರತಕ್ಕಂಥ ಸಾಹಸ, ವಾಲ್ಮೀಕಿ ಋಷಿಗಳು ಕಲಿಸಿರ್ತಕ್ಕಂತಹ ವಿದ್ಯೆ ಎರಡೂ ಸೇರಿಕೊಂಡಿದ್ದಾವೆ ಇಲ್ಲಿ. ಆ ಪೌರುಷ ಜಾಗೃತವಾಗುತ್ತೆ ಅಲ್ಲವ, ಕಟ್ಟಿಬಿಡ್ತಾನೆ. ಇನ್ನೊಂದ್ಸಲ ಪದ್ಯವನ್ನು ಓದ್ಕೊಳ್ಳೋಣಲ್ಲ. ತೆಗೆದು ತರಿಯ ಮುರಿದು ಕುದುರೆಯ ಗಳಕೆ, ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್, ಮಿಗೆ ನಡುಗಿ ಬೇಡ ಬೇಡರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನೆನಲ್ಲು, ನಗುತ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವ, ನಗಡು ತನದಿಂದೆ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂದಿರ್ದನು. ಈಗ ಹಂಗೆ ಬಿಲ್ತಿರುವನ ಏರಿಸ್ಕೊಂಡ್ಬಿಟ್ಟು ಜೇಗೈದು ನಿಂತಿದ್ದಾನೆ ಇಲ್ಲಿ ಅನ್ನೋದಕ್ಕೆ ಈ ಪದ್ಯ. ಮುಂದಿನ ಪದ್ಯ ಏನಿದೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವೀಕ್ಷಣೆಗಾಗಿ ಧನ್ಯವಾದಗಳು. ಈ ಪದ್ಯವನ್ನು ಏನು ನಾವು ಇದುವರೆಗೆ ನೋಡಿದ್ದೀವಿ, ಈ ಲವನಿಗೆ ಸಂಬಂಧಪಟ್ಟಂತಹ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಂತಹ ಒಂದು ಸಂದರ್ಭದ ಸಂಪೂರ್ಣ ವಿವರವನ್ನು ಚರ್ಚೆ ಮಾಡಿದ್ದೀವಿ. ವಿವರವಾಗಿ ನಾವು ಅದನ್ನು ಉದಾಹರಣೆಗಳೊಂದಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದನ್ನು ವೀಕ್ಷಿಸಿದ್ದಕ್ಕಾಗಿ ಸರ್ವರಿಗೂ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು.